ಫ್ರೆಂಡ್ಸ್, ಇದು ನಾವು ಕಾಪು ಬೀಚಿಗೆ ಹೋಗ್ತಾ ಇರೋದು. ಮಗನ ಬರ್ತ್ಡೇ ಇತ್ತು. ಸೊ ಅವನಿಗೆ ಎಂಜಾಯ್ ಮಾಡೋಕ್ಕಾಗಿಲ್ಲ, ಇಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಾವು ಅವನಿಗೋಸ್ಕರ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬೀಚಿಗೆ ಕರ್ಕೊಂಡು ಹೋಗೋಣ ಅವನಿಗೆ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಅವನಿಗೆ ಬೀಚ್ ಅಂದರೆ ತುಂಬ ಇಷ್ಟ. ಬೀಚ್ ಅಂದರೆ ಎಲ್ಲರಿಗೂ ಇಷ್ಟ, ಮಕ್ಕಳಿಗಾಗಿರಲಿ ದೊಡ್ಡವರಿಗಾಗಿರಲಿ. ಬಟ್ ಅವನಿಗೆ ತುಂಬ ಇಷ್ಟ ಅಲ್ಲಿ ಆಟ ಆಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಅಂತ ಹೇಳಿ ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಏನಕ್ಕಂದರೆ ಅವನ ಬರ್ತ್ಡೇ ದಿನ 2 ದಿನ ಅವನಿಗೆ ಕ್ಯಾಂಪ್ ಇತ್ತು. ಸೊ ಅವ್ನ ಬರ್ತ್ಡೇ ಇದ್ದಾಗಲೇ ಕ್ಯಾಂಪ್ ಇತ್ತು, ಅವನಿಗೆ ಕ್ಯಾಂಪಿಗೆ ಹೋಗಿದ್ದ ಅವನು. ಸೊ ಕ್ಯಾಂಪಿಂದ ಬಂದು ಸುಸ್ತಾಗಿ ಮಲ್ಕೊಬಿಟ್ಟಿದ್ದ. ಅವನಿಗೆ ಪಾಪ ಬರ್ತ್ಡೇ ಎಂಜಾಯ್ ಮಾಡೋಕ್ಕೂ ಆಗಿಲ್ಲ, ನಾವು ವಿಶ್ ಮಾಡೋಕ್ಕೂ ಆಗಿತ್ತು. ಸೊ ನಾವು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅವನಿಗೆ ಬೀಚಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹತ್ತಿರದಲ್ಲಿ ಹೋಗಿ ಬರೋ ಹಾಗೆ ಯಾವ ಬೀಚ್ ಇದೆ ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಕಾಪು ಬೀಚಿಗೆ ಹೋಗಿದ್ವಿ. ಸೊ ಅದರಲ್ಲೂ ಸಹ ಲೈಟ್ ಹೌಸ್ ನೋಡಬೇಕು ಅಂತ ಹೇಳಿ ತುಂಬ ದಿನದಿಂದ ಇತ್ತು. ಸೊ ಅದು ಆಗುತ್ತೆ, ಕವರ್ ಮಾಡೋಕ್ಕಾಗತ್ತೆ, ಮತ್ತು ಬೀಚಿಗೆ ಹೋದಾಗೂ ಆಗುತ್ತೆ, ಅವನಿಗೆ ಎಂಜಾಯ್ ಮಾಡೋಕ್ಕೂ ಆಗುತ್ತೆ. ಬೇರೆ ಈ ಥರ ಕೇಕ್ ಇದು ನಾವೇನು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಇದರಲ್ಲಿ ನಾನು ಜಸ್ಟ್ ನಾವು ಏನು ಬೀಚಲ್ಲಿ ಎಂಜಾಯ್ ಮಾಡಿದ್ವಿ ಅದಷ್ಟೇ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಯಾಕಂದರೆ ನನ್ನದು ಫೋನಲ್ಲಿ ಸ್ಟೋರೇಜ್ ಸಹ ಇಲ್ಲ ಅಷ್ಟೊಂದು, ಮತ್ತು ನಾನು ಬ್ಯಾಟ್ರಿ ಬೇರೆ ಫೋನಿಂದು ಲೋ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ನಾನು ಎಷ್ಟಾಗಿದೆ ಅಷ್ಟು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಮುಂದೆ ನಾವು ಸಂಜೆ ಆಗಿಬಿಟ್ಟಿತ್ತು, ರಿಟರ್ನ್ ಮನೆಗೆ ಬಂದ್ವಿ. ಅದರದ್ದು ಮತ್ತೇನು ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಬೀಚಲ್ಲಿ ಲೈಟ್ ಹೌಸಿಗೆ ಹೋಗಬೇಕು ಅಂದರೆ 5 PM ಇಂದ ಸಂಜೆ ಬಿಡ್ತಾರೆ ಟಿಕೆಟ್ ತೊಗೊಂಡು. 5 PM ಇಂದ 6:30 ತನಕ ಬಿಡ್ತಾರೆ. ಎಲ್ಲರೂ ಯಾರ್ಯಾರು ಹೋಗಬೇಕು ಅಂತ ಹೇಳಿದರೆ ಅವರೆಲ್ಲ ಆಲ್ರೆಡಿ ಸಂಜೆ ಬರ್ತಾರೆ. ನಾವು ಹೋಗಿದ್ದು ಮಧ್ಯಾಹ್ನಕ್ಕೆ, ಯಾಕಂದರೆ ಅವನೊಂದು ಸ್ವಲ್ಪ ಆಟ ಆಡಿ ಎಂಜಾಯ್ ಮಾಡಲಿ ಅಂತ ಹೇಳಿ. ನೀವು ನೋಡ್ಬೋದು, ಇದು ನಾನು ಲೈಟ್ ಹೌಸ್ ಮೇಲಿಂದ ಇದು ಕ್ಯಾಪ್ಚರ್ ಮಾಡಿದ್ದು ಫ್ರೆಂಡ್ಸ್. ಫುಲ್ ನಾವು ಕಾಪು ನೋಡ್ಬೋದು ಲೈಟ್ ಹೌಸಿಂದ. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಜಾಸ್ತಿ ಹೊತ್ತು ಅಲ್ಲಿ ನಿಲ್ಲಕ್ಕೆ ಬಿಡಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ಕ್ರೌಡ್ ಆಗಿಬಿಡತ್ತೆ. ಬೇರೆಯವರು ಬಂದು ನೋಡೋಕ್ಕೆ ಸ್ವಲ್ಪ ಜನನ ಬಿಡ್ತಾರೆ. ನಾವು ನೋಡಿ ಒಂದು 10 ಮಿನಿಟ್ಸ್ ಎಲ್ಲ ಕವರ್ ಮಾಡಿ ಮತ್ತು ನಾವು ಈ ಕಡೆ ಸ್ಟೇರ್ ಕೇಸಿಂದ ಇಳಿತಾ ಇರಬೇಕು, ಮತ್ತು ಬೇರೆಯವರು ಮೇಲೆ ಬರ್ತಾ ಇರ್ತಾರೆ. ಸೊ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ನಿಮಗೆ ಏನು ಸನ್ಸೆಟ್ ಇದೆ ಅದನ್ನು ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ ಮೇಲಿಂದ ನೋಡೋಕ್ಕೆ. ಫುಲ್ ನೀವು ಕಾಪುನ ನೋಡ್ಬೋದು, ಬಟ್ 6:30 ತನಕ ಮಾತ್ರ ನೋಡೋಕ್ಕೆ ಸಿಗತ್ತೆ. ಒಂದು 7 o'clock ತನಕ ಬಿಟ್ಟಿದ್ರೆ ಚೆನ್ನಾಗಿರೋದೇನೋ, ಯಾಕಂದರೆ ಲೈಟ್ ಇರುತ್ತಲ್ಲ, ಲೈಟಲ್ಲಿ ಎಲ್ಲ ಕಡೆ ಜಗ ಅನ್ನೋದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಸನ್ಸೆಟ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಲ್ಲಿಂದ ನಾವು ಬಂದು ಕೆಳಗಡೆ ನಾವು ಕೂತು ಎಂಜಾಯ್ ಮಾಡ್ಬೋದು. ಸನ್ಸೆಟ್ ಅಲ್ಲಿಂದನೂ ಸಹ ನೋಡ್ಬೋದು. ಇಲ್ಲಿ ನಾವು ಒಂದು 10 ಮಿನಿಟ್ಸ್ ಅಷ್ಟೇ ಇರೋಕ್ಕೆ ನಮಗೆ ಬಿಡ್ತಾರೆ. ನಾವು ಫುಲ್ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನೀವು ಫುಲ್ ವೀಡಿಯೋನ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆದರೆ ನೀವು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು. ನಾನಿದು ಲೈಟ್ ಹೌಸಿಂದ ಕ್ಯಾಪ್ಚರ್ ಮಾಡಿರೋದು. ಎಷ್ಟು ಚೆನ್ನಾಗಿ ಸನ್ಸೆಟ್ ಕಾಣುತ್ತೆ ನೋಡ್ಬೋದು ನೀವು. ಸನ್ಸೆಟ್ ಆಗೋದು ಇಲ್ಲಿ ಕೆಳಗಡೆನೂ ತುಂಬ ಜನ ಕೂತು ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಸಹ ನೋಡ್ತಾ ಇದ್ದಾರೆ, ಯಾಕಂದರೆ ತುಂಬ ಸ್ಟೇರ್ ಕೇಸ್ ಇದೆ ಫ್ರೆಂಡ್ಸ್. ಅದನ್ನು ಹತ್ತಿ ಹೋಗಿ ನೋಡೋದ್ರೊಳಗೆ ಪೇಷನ್ಸ್ ಇರಲ್ಲ. ಸೊ ನಾವು ಆದ್ರೂ ನೋಡಬೇಕು ಅಂತ ಮೇಲೆ ಹತ್ತಿ ನೋಡಿದ್ವಿ. ನೋಡಿ ಎಷ್ಟು ಸಣ್ಣಕ್ಕೆ ಕಾಣಿಸ್ತಾ ಇದ್ದಾರೆ ಜನ ಎಲ್ಲ. ಸೊ ಫ್ರೆಂಡ್ಸ್, ಫುಲ್ ವಿಡಿಯೋನ ನೀವು ನೋಡಿ. ಬಿಸಿಲ್ ಹೊಡೆದೊಡ್ದು ಎಲ್ಲರನ್ನೂ ಕೆಳಗೆ ಹೋಗೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಬಿಡಲ್ಲ. ನಾವು ಒಂದು 10 ಮಿನಿಟ್ಸ್ ನೋಡಿ ವ್ಯೂನ ಏನು ಸನ್ಸೆಟ್ ಇದೆ ಅದನ್ನು ನೋಡಿ ಎಂಜಾಯ್ ಮಾಡಿ ಕೆಳಗಡೆ ಹೋಗ್ತಾ ಇರಬೇಕು. ಒಂದು ರೌಂಡ್ ಇದು ಮಾಡ್ತಾರೆ, ಒಂದು ರೌಂಡ್ ಹೋಗಿ ನೋಡೋಕ್ಕೆ ಬಿಡ್ತಾರೆ. ಸೊ ನೋಡ್ಬೋದು, ಒಂದು 10 ಮಿನಿಟ್ಸ್ ಎಂಜಾಯ್ ಮಾಡ್ಬೋದು.
ಫ್ರೆಂಡ್ಸ್, ಇದರಲ್ಲಿ ನಾನು ಇಷ್ಟೇ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಮತ್ತು ಬರೋದು ನಾವು ಸಂಜೆ ರಿಟರ್ನ್ ಬಂದುಬಿಟ್ಟಿದ್ವಿ. ಆ ವಿಡಿಯೋನ ನಾನು ನಿಮಗೆ ಅದರಲ್ಲಿ ಏನು ವಿಡಿಯೋ ಅಲ್ಲಿ ಇಲ್ಲ, ಯಾಕಂದರೆ ನಾವು ಸಂಜೆ ಬರೋದು ಕತ್ಲೆ ಆಗಿತ್ತಲ್ವ. ಸೊ ಅದರಲ್ಲಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ. ನಂದು ಫೋನಿನ ಬ್ಯಾಟ್ರಿ ಸಹ ಲೋ ಆಗಿಬಿಟ್ಟಿತ್ತು. ಸೊ ವಿಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಈ ವಿಡಿಯೋ ಇಷ್ಟೇ. ಮತ್ತು ಎಷ್ಟು ಬಿಸಿಲಿರುತ್ತೆ ಮಧ್ಯಾಹ್ನ ಹೊತ್ತು, ಅಷ್ಟೇ ಕೋಲ್ಡ್ ಆಗಿರುತ್ತೆ ಸಂಜೆ ನೀವು ಕೂತು ಅಲ್ಲಿ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. 4 o'clock ಕೂಲ್ ಆಗುತ್ತೆ ಅಟ್ಮಾಸ್ಫಿಯರ್. ಸೊ ಅಲ್ಲಿ ಅಷ್ಟೊತ್ತಿಗೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಬಟ್ ನಾವು ಇದು ನೀರಲ್ಲಿ ಆಟ ಆಡಬೇಕು ಸಮುದ್ರದಲ್ಲಿ ಅಂತ ಹೇಳಿದರೆ ಮಧ್ಯಾಹ್ನ ಟೈಮು ಓಕೆ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ನಾನು ಅಲ್ಲಿ ಏನು ಆಟ ಆಡಿದ್ದು ಎಲ್ಲ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಎಷ್ಟು ವಿಡಿಯೋ ಮಾಡೋಕ್ಕಾಗಿದೆ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವಿಲ್ಲಿ ಲಾಸ್ಟಿಗೆ ಸಂಜೆ ಟೈಮು ಕೂತು ಎಂಜಾಯ್ ಮಾಡ್ತಾಯಿದ್ದೀವಿ ವ್ಯೂನ. ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಸಂಜೆ ಮಾತ್ರ ವ್ಯೂ ನೋಡೋಕ್ಕೆ, ಅಲ್ಲಿ ಕೂತು ಎಂಜಾಯ್ ಮಾಡೋಕ್ಕೆ. ತುಂಬ ಸ್ಟಾಲ್ಸು ಮತ್ತು ಫುಡ್ ಐಟಮ್ಸಿಂದು ಶಾಪ್ಸ್ ಎಲ್ಲ ತುಂಬ ಇದೆ, ನೋಡ್ಬೋದು ನೀವು. ಹಾಗೆ ನೋಡೋಕ್ಕೆ ಹೋದರೆ ಮಧ್ಯಾಹ್ನದಕ್ಕಿಂತಲೇ ಸಂಜೆನೇ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿ ವಾಪಸ್ ರಿಟರ್ನ್ ಬರೋದಾಗಿದ್ದಕ್ಕೆ ನಾವು ಬೇಗನೆ ಹೋಗಿದ್ವಿ. ಸೊ ಯಾರು ಅಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ನೀವು ಸಂಜೆ ಅಂದರೆ ಒಂದು 4 o'clock ಅಲ್ಲಿ ರೀಚ್ ಆಗೋ ಥರ ಹೋದರೆ ನೀವು ನೈಟ್ ವ್ಯೂನ ಎಂಜಾಯ್ ಮಾಡ್ಬೋದು.